ರಾಜೀನಾಮೆ ಕೇಳಿದಂತಹ ವಿಪಕ್ಷಗಳಿಗೆ ಈಗ ಸಿಎಂ ಸಿದ್ದರಾಮಯ್ಯನವರು ಒಂದು ಸವಾಲನ್ನ ಕೂಡ ಹಾಕಿದ್ದಾರೆ. ಬೆಂಗಳೂರು ಟು ಮೈಸೂರು ಪಾದಯಾತ್ರೆಯನ್ನ ನಡೆಸಿದ್ರು. ಅಲ್ಲಿಂದ ಶುರುವಾಯಿತು ಮುಖ್ಯಮಂತ್ರಿಗಳ ರಾಜೀನಾಮೆ ಒತ್ತಾಯ. ಈಗ ಅದು ಮುಂದುವರೆದಿದೆ. ನಾನು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಲ್ಲ ಅಂತ ಮುಖ್ಯಮಂತ್ರಿಗಳು ಸ್ಪಷ್ಟಪಡಿಸಿದ್ದಾರೆ. ಮೈತ್ರಿ ನಾಯಕರಿಗೆ ಈ ಮೂಲಕ ಗೊದ್ದು ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಬೇಲ್ ಮೇಲಿದ್ದಾರಲ್ಲ, ಕುಮಾರಸ್ವಾಮಿ ರಾಜೀನಾಮೆ ಕೊಡ್ತಾರಾ? ಅವ್ರು ಫಸ್ಟ್ ಕೊಡ್ಲಿ, ಆಮೇಲೆ ನೋಡೋಣ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಜೊತೆಗೆ ನಾವು ಕಾನೂನು ಹೋರಾಟ ಮಾಡ್ತೀವಿ ಅನ್ನೋ ಬಗ್ಗೆಯೂ ಕೂಡ ಸಿಎಂ ಹೇಳಿದ್ದಾರೆ. ಆ ಕಾನೂನು ಹೋರಾಟ ದ್ವಿಸದಸ್ಯ ಪೀಠಕ್ಕೆ ಹೋಗುತ್ತಾ ಅಥವಾ ಸುಪ್ರೀಂ ಕೋರ್ಟ್ಗೆ ಹೋಗುತ್ತಾ ಇತ್ಯಾದಿ ಇದೆಲ್ಲವೂ ಕೂಡ ಅವರು ಈ ಆದೇಶ ಪೂರ್ತಿಯಾಗಿ ಓದಿದ ನಂತರದಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಯಾಕೆ ರಾಜೀನಾಮೆ ಕೊಡಿ? ಕುಮಾರಸ್ವಾಮಿ ರಾಜೀನಾಮೆ ಕೊಟ್ಟಿದಾರ? ಬೇಲ್ನಲ್ಲಿ ಇದ್ದಾರೆ ಅಲ್ಲ, ಬೇಲ್ನಲ್ಲಿ ಇದಾರಪ್ಪ. ಅವ್ರು ಕೇಳಿ, ಅವ್ರು ಕೇಳ್ರಿ. ಈಗ FIR ಇರೋರಿಗೆಲ್ಲ ಕೇಳಪ್ಪ, ಇಲ್ಲಿ ಇದು ಇಟ್ ಈಸ್ ಓನ್ಲಿ ಎಂಕ್ವೈರಿ ಮಾಡಿ ಅಂತ ಹೇಳಿರೋದು ಅಲ್ವಾ? ಎಂಕ್ವೈರಿ ಸ್ಟೇಜ್ನಲ್ಲೇ ರಾಜೀನಾಮೆ ಕೊಡಿ ಅಂತ ನೀನು ಕೇಳೋದು ಅಲ್ಲ. ನೀನು ಕೇಳ್ತಾ ಇದೀಯನೆಯಾ? ಮತ್ತೆ ನೀನು ಬಿಡು, ಅವ್ರಿಗೆ ಉತ್ತರ ಕೊಡ್ತೀನಿ ನಾನು, ಬಿಡು. ಮಾಡ್ಲಿ, ವಿ ವಿಲ್ ಫೇಸ್ ದೆಮ್ ಪೊಲಿಟಿಕಲಿ. ವಿಲ್ ಫೇಸ್ ದೆಮ್ ಪೊಲಿಟಿಕಲಿ ಬಿಕಾಸ್ ಇಟ್ ಇಸ್ ಎ ಕಾನ್ಸ್ಪಿರಸಿ ಬೈ ಬೋತ್. ನಾನು ಸಿದ್ದರಾಮಯ್ಯ ಅವರ ರಾಜೀನಾಮೆ ಕೇಳಲ್ಲ, ನೈತಿಕತೆ ಯಾವ ರೀತಿ ನಡೆಯುತ್ತೆ ಗೊತ್ತಾ? ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶ್ರೀನಿವಾಸರಿಂದ. ಶ್ರೀನಿವಾಸ, ರಾಜೀನಾಮೆ ಕೊಡೋ ವಿಚಾರ ಈ ಆದೇಶದ ಮೇಲೆ ನಿರ್ಧಾರ ಆಗಿರಲಿಲ್ಲ, ಹೈಕಮಾಂಡ್ ಏನ್ ಹೇಳುತ್ತೆ ಅನ್ನೋದ್ರ ಮೇಲೆ ನಿರ್ಧಾರ ಆಗಿರೋದು. ಹಾಗಾಗಿ ಹೈಕಮಾಂಡ್ ನ ಶ್ರೀರಕ್ಷೆ ಈಗಲೂ ಕೂಡ ಮುಖ್ಯಮಂತ್ರಿಗಳ ಜೊತೆಗಿದ್ದ ಹಾಗೆ ಕಾಣಿಸ್ತಾ ಇದೆ. ಆ ಕಾನ್ಫಿಡೆನ್ಸ್ ನಲ್ಲೇ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಲ್ಲ ಅಂತಿದ್ದಾರೆ. ದಿವ್ಯಾ, ಹೌದು. ಯಾಕೆಂದ್ರೆ ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಕೋರ್ಟ್ನ ಎಲ್ಲಾ ವಿಚಾರಗಳನ್ನ ಹೇಳಿದ ಬಳಿಕ ರಾಜೀನಾಮೆ ವಿಚಾರವನ್ನ ಪ್ರಸ್ತಾಪ ಮಾಡ್ತಿದ್ದಾವೆ ವಿಪಕ್ಷಗಳು. ರಾಜೀನಾಮೆ ಕೊಡಬೇಕು ಅನ್ನುವಂತ ಒತ್ತಾಯ ಮಾಡ್ತಿದ್ದಾವೆ ಅನ್ನುವಂತ ಪ್ರಶ್ನೆಯನ್ನ ಕೇಳಿದಾಗ ಸಿಎಂ ಅವರು ನೇರವಾಗಿ ಕುಮಾರಸ್ವಾಮಿ ಅವರನ್ನ ಟಾರ್ಗೆಟ್ ಮಾಡಿದ್ರು. ಕುಮಾರಸ್ವಾಮಿ ಅವರ ವಿರುದ್ಧ ಕೇಸ್ ಇದೆ, ಅವ್ರ ವಿರುದ್ಧ ತನಿಖೆ ಆಗಿದೆ, ಚಾರ್ಜ್ ಶೀಟ್ ರೆಡಿ ಹಂತದಲ್ಲಿದೆ. ಅಲ್ಲದೆ ಕುಮಾರಸ್ವಾಮಿ ಅವರು ಬೇಲ್ ಮೇಲಿದ್ದಾರೆ, ಅವ್ರನ್ನ ಮೊದಲು ರಾಜೀನಾಮೆ ಕೇಳಿ ಅನ್ನೋ ಮೂಲಕ ನಾನು ರಾಜೀನಾಮೆ ಕೊಡುವ ಪ್ರಶ್ನೆಯೇ ಇಲ್ಲ ಅನ್ನುವಂಥದ್ದನ್ನ ಸ್ಪಷ್ಟಪಡಿಸಿದ್ದಾರೆ. ಜೊತೆಗೆ ಆ ಹೈಕೋರ್ಟ್ನ ಏನು ತೀರ್ಪಿದೆ ಅದರ ವಿರುದ್ಧ ಕಾನೂನಿನ ಹೋರಾಟ ಮಾಡ್ತೀವಿ ಅನ್ನೋ ಮೂಲಕ ಮುಂದಿನ ಕಾನೂನಿನ ರಕ್ಷಣೆಯನ್ನು ಪಡೆದಕ್ಕೂ ಕೂಡ ಕುಮಾರಸ್ವಾಮಿ ಅವರು ಸಿದ್ದರಾಮಯ್ಯನವರು ಮುಂದಾಗಿದ್ದಾರೆ. ಹೀಗಾಗಿ ಒಂದ್ ಕಡೆ ಸಿದ್ದರಾಮಯ್ಯನವರ ರಾಜೀನಾಮೆ ಕೇಳ್ತಿರುವಂತಹ ವಿಪಕ್ಷಗಳಿಗೆ ಕುಮಾರಸ್ವಾಮಿ ಅವರ ವಿಚಾರವನ್ನ ಪ್ರಸ್ತಾಪ ಮಾಡಿ ಕೌಂಟರ್ ಕೊಡುವಂತದ್ದು, ಮತ್ತೆ ಕಾನೂನಿನ ಅಂಶಗಳಿಗೆ ಬಂದಿರುವಂತಹ ಒತ್ತಡಕ್ಕೆ ಆ ದ್ವಿಸದಸ್ಯ ಪೀಠ ಅಥವಾ ಸುಪ್ರೀಂ ಕೋರ್ಟ್ಗೆ ಹೋಗುವ ಮೂಲಕ ತಾತ್ಕಾಲಿಕವಾಗಿ ಕಾನೂನಿನ ರಕ್ಷಣೆಯನ್ನ ಪಡೆಯುವಂತಹ ಪ್ರಯತ್ನವನ್ನು ಕೂಡ ಸಿಎಂ ಅವರು ಮಾಡ್ತಿದ್ದಾರೆ. ಹೀಗಾಗಿ ಸಿಎಂ ಅವರಿಗೆ ಏನು ವಿಪಕ್ಷಗಳ ಮಾತಿಗೆ ಅಟ್ಯಾಕ್ ಅನ್ನ ಮಾಡಿದ್ದಾರೆ, ವಿಪಕ್ಷಗಳು ಯಾವ ರೀತಿ ಮುಂದೆ ಸಿಎಂ ಅವರ ವಿಚಾರವನ್ನ ಮುನ್ನೆಲೆಗೆ ತೆಗೆದುಕೊಳ್ತಾರೆ, ಹೋರಾಟಗಳನ್ನ ಮಾಡ್ತಾರೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕು. ಆದ್ರೆ ಸಿಎಂ ಮಾತ್ರ ಸದ್ಯಕ್ಕೆ ರಾಜೀನಾಮೆ ಕೊಡೋದಿಲ್ಲ ಅನ್ನುವಂತ ಮಾತುಗಳನ್ನ ಸ್ಪಷ್ಟವಾಗಿ ಹೇಳಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ಶ್ರೀನಿವಾಸ್ ನಿಮ್ಮೆಲ್ಲ ಮಾಹಿತಿಗೆ.